स्मरणीय अद्वैत सार्वभौम चक्रवर्ती जगत बने जगत गुरु से सिद्धारूढ़ तत्स्वरूप परम पावन मूर्ति सदूर्वल चिन्मय पादानंद ग्रंथ कर्तरो ಕಾರ್ಯಕ್ಕೆ ಕಾರಣೀಭೂತರು ಆದ ಶ್ರೀ ರಾಮ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅನಂತ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ಅದೇ ರೀತಿಯಾಗಿ ಪ್ರಸ್ತುತ ಗ್ರಂಥವನ್ನು ಮರಾಠಿಯಲ್ಲಿ ಅಳವಡಿಸಿದಂತಹ ಮಹಾರಾಜರ ಅವರನ್ನು ಕೂಡ ವಂದಿಸಿ ನಮ್ಮೆಲ್ಲರ ಸಹೃದಯಕ್ಕೆ ಸಾಕ್ಷಿಯಾಗಿ ಬರುವ ಆ ಪರಾತ್ಪರ ಪರಶಿವನು ಕೂಡ ವಂದಿಸುತ್ತಾ ಶಿವಸ್ವರೂಪ ಕನ್ನಡಗಳಿಗೆ ಶ್ರಮಿಸಲಾಗ್ತದೆ. ಇಲ್ಲಿ ಪರಂಪರವಾಗಿ ಪಂಚೀಕರಣ ಅನ್ನುವಂತಹ ಗ್ರಂಥದ ವಿಷಯವಾಗಿ ಪಂಚೀಕರಣದಲ್ಲಿ ಈ ಗ್ರಂಥದಲ್ಲಿ ಪ್ರವೇಶ ಆಗುವುದಕ್ಕಿಂತಲೂ ಪೂರ್ವದಲ್ಲಿ ಅಧಿಕಾರಿ ವಿಷಯ ಸಂಬಂಧ ಮತ್ತು ಪ್ರಯೋಜನಗಳನ್ನು ಹೇಳ್ಕೊಂಡು ಬಂದು ಅನಂತರದಲ್ಲಿ ಆ ಅಧಿಕಾರಿಯ ಲಕ್ಷಣ ವಿಷಯ ಯಾವುದು, ಅನಂತರ ಸಂಬಂಧ ಎಷ್ಟು ಪ್ರಕಾರವಿದೆ, ಅನಂತರದಲ್ಲಿ ಲಾಭ ಏನು ಅನ್ನುವಂಥ ಮಾತನ್ನು ಹೇಳ್ಕೊಂಡು ಹೇಳಿ ಮುಂದಿನ ದಿವಸ ಮುಖ್ಯವಾದಂತಹ ಗ್ರಂಥದಲ್ಲಿ ಪ್ರವೇಶ ಆಗಲ್ಲ. ಸಂಬಂಧವಾದಂತಹ ಒಂದು ಕಥೆಯನ್ನು ಕೂಡ ಹೇಳ್ಕೊಂಡು ಬಂದರು. ಕಥೆಯನ್ನು ಯಾಕೆ ಹೇಳಿದ್ರು ಅಂತಂದ್ರೆ, ಯಾವುದೇ ಒಂದು ವ್ಯಕ್ತಿಗೆ ಮಂದಬುದ್ಧಿಯಾದಂಥವನಿಗೆ ಕಥೆಯ ಮೂಲಕವಾಗಿ ಅಂದ್ರೆ ಅದ್ರ ಕಥೆಯನ್ನೇ ದೃಷ್ಟಾಂತವನ್ನಾಗಿ ಇಟ್ಟುಕೊಂಡು ಸಿದ್ಧಾಂತವನ್ನು ತಿಳಿಸುವಂಥದ್ದು ಒಂದು ಪದ್ಧತಿ. ಆ ಪದ್ಧತಿ ಪ್ರಕಾರ ಮಹಾತ್ಮರು ಇಲ್ಲಿ ಕಥೆಯನ್ನು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಪೂರ್ವದಲ್ಲಿ ಈ ಹಿಂದೆ ನಡೆದಂತಹ ಅಂದ್ರೆ ಹಿಂದಿನ ದಿವಸ ನಡೆದುಕೊಂಡು ಬಂದಂತಹ ಈ ಜಗತ್ತ ಅನ್ನುವುದು ಏನದ, ನನ್ನ ಏಕ ಅಂಶದಲ್ಲದ. ನಾವು 75 ನನ್ನಲ್ಲಿ ಒಂದು ಚಿಂತಿದ್ದಂಗದು ಅಂದ್ರೆ ಆ ಚಿಂತಿದ ಮಾಯವಷ್ಟೇ ಅದ. ಆ ಮಾಯ ಎಷ್ಟದ ಅಷ್ಟು ಅದರಲ್ಲಿ ವ್ಯಾಪ್ತವಾಗುವಂಥದ್ದು ಅದು ಜಗತ್ತದ. ಆಗ ಯಾವುದು ಕಾರಣದ ಆ ಕಾರಣ ಎಷ್ಟದ ಅಷ್ಟೇ ಕಾರ್ಯದಲ್ಲಿ ಮಾತನಾಡ್ಕೊಂಬಂತಾರೆ. ಆತ್ಮನು ತಾನಿದ್ದು ಅರಿಯದೆ ಅರ್ಥಕ್ಕೆ ಹೋದೆ. ಆತ್ಮನು ತಾನಿದ್ದು ಅರಿಯದೆ ಅರ್ಥಕ್ಕೆ ಹೋದೆ. ನಾನು ಆತ್ಮ ಇದ್ದಾನೆ, ಅದು ಕೂಡ ಓದಲಿಕ್ಕೆ ನಾನು ಜೀವ ಅಂತಲ್ಲ. ಒಂದು ಮಾತಾಡ, ನಾನು ಆತ್ಮನಾಗಿ ಇದ್ದುಕೊಂಡು ಆ ದೇಹಾದಿ ಪ್ರಪಂಚ ಅಧಿಷ್ಠಾನವಂತವಾದಂತಹ ಆತ್ಮ
ಸಂಬಂಧಗಳು ಅದಕ್ಕಂತಾರ ನಮ್ಮ ಸಂಬಂಧ ಹೇಳಿರುವ ಬೇರೆ ಬೇರೆ ಸಂಬಂಧಗಳು ತಾದಾತ್ಮ ಸಂಬಂಧ ಅಂತಾರ ಸಂಯೋಗ ಸಂಬಂಧ ತಾದಾತ್ಮ ಸಂಬಂಧ ಈ ಸಂಬಂಧಗಳು ಬರ್ತಾವು ಸಂಬಂಧ ಆ ಸಂಬಂಧ ಆಗೋದ್ರಿಂದ ಏನಾಗ್ಯದ ಅದರ ಧರ್ಮ ಅದರಲ್ಲಿ ತೋರಿಸಬೇಕು ಇರುವುದು ಒಂದು ಧರ್ಮ ತೋರುವುದು ಒಂದರಲ್ಲಿ ಆಗ ದೃಷ್ಟ ಕೇಳ್ಕೊಂಡ್ಬಂದಾರ ಕೆಂಪ ಹೂವಿನೊಡನೆ ಆ ಬಿಳಿ ಸ್ಫಟಿಕದ ಸಂಬಂಧ ಆಗುವುದರಿಂದ ಆ ಕೆಂಪು ಹೂವಿನಲ್ಲಿದ್ದಂತ ಕೆಂಪತ್ತು ಅನ್ನುವಂತ ಬಣ್ಣ ಆ ಸ್ಫಟಿಕದಲ್ಲಿ ತೋರ್ತದೆ ತೋರಿ ಏನ್ ಅನಿಸ್ಕೊಳ್ಕತ್ತದು ಇದು ಸ್ಫಟಿಕ ಕೆಂಪು ಇರುವೆ ಅಂತ ಅನಿಸ್ಕೊತು ಆಗ ಇದು ಸಂಬಂಧ ಮಾಡುವುದರಿಂದ ಆ ಚೇತನದೊಡನೆ ಈ ದೇಹಾದಿ ಪ್ರಪಂಚದ ಸಂಬಂಧ ಆಗುವುದರಿಂದ ಈ ದೇಹವೇ ನಾನು ತಗೋತಾನೆ ಆದರೆ ಈ ನಾನು ಅನ್ನುವಂತ ಪದ ಯಾರಿಗೆ ಬಳಕೆ ಆಗಬೇಕು ನಿಜವಾಗಿ ಹೇಳಿದ್ರ ಆತ್ಮನಿಗೆ ಆ ಆತ್ಮನಿಗೆ ನಾನು ಅನ್ನೋದು ಆ ಆತ್ಮನಿಗೆ ಇದ್ದಂತ ಈ ನಾನು ಅನ್ನುವಂತ ಪದವನ್ನ ನಾವು ಎಲ್ಲಿ ಕೂಡಿಸಿ ವ್ಯವಹಾರ ಮಾಡಲಿಕ್ಕತ್ತೇವು ಈ ದೇಹಾದಿ ಪ್ರಪಂಚದಲ್ಲಿ ಕೂಡಿಸ್ಲಿಕ್ಕತ್ತಿದೆವು ನಾನು ಅಂದ್ರ ನಾಮ ರೂಪದಲ್ಲಿ ಕೂಡಿಸ್ಲಿಕ್ಕತ್ತಿದೆವು ನಾಮ ಅಂದ್ರ ಅವ್ರಿಗೊಂದು ಹೆಸರದ ಆ ಹೆಸರೇ ನಾವು ಅಂತ ಕೂತಿದೆವು ಆ ಹೆಸರಂದ್ರೆ ನಾನಲ್ಲ ಆ ಹೆಸರು ಏನಲ್ಲ ಈ ದೇಹವನ್ನ ಈ ದೇಹದ ವ್ಯವಹಾರವನ್ನ ಸುಲಭವಾಗಿ ಅಥವಾ ಸುಗಮವಾಗಿ ಸಾಧಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆ ದೇಹಕ್ಕೆ ಒಂದು ಹೆಸರಿಟ್ಟು ಎಲ್ಲರೂ ಬೇರೆ 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 ದೇಹಗಳದಲ್ಲ ಆದ್ರೆ ಅವರನ್ನ ನೆನಪಡಿಸಿ ತಿಳಿಬೇಕಾಗಿತ್ತಂದ್ರ ಬೇರೆ ಬೇರೆ ನಾಮಗಳನ್ನ ನಾವು ಅದಕ್ಕೆ ಇಡಬೇಕು ಆಗ ಇಟ್ಟು ವ್ಯವಹಾರ ಸಿದ್ಧಿಗೋಸ್ಕರವಾಗಿ ಈ ದೇಹಾದಿ ಪ್ರಪಂಚಕ್ಕೆ ನಾಮ ಬಂದದ ಆ ನಾಮ ಅಂದ ನೀ ಯಾರಪ್ಪ ನಾನು ಕಲ್ಲಪ್ಪ ಮಲ್ಲಪ್ಪ ಸಂಗಪ್ಪ ನಿಂಗಪ್ಪ ಅನ್ನುವಂಥದ್ದು ದೇಹದ್ದದ ಆದ್ರೆ ನಾನು ಅನ್ನುವಂಥದ್ದೇನು ಆತ್ಮದದ ಅದರಲ್ಲಿ ಹೋಗಿದ್ದು ಕೂತು ಏನ್ ಮಾಡ್ತು ಎರಡು ಕೂಡಿ ತೋರ್ಲಕತ್ತು ಯಾವುದು ಆ ಲಿಂಗಪ್ಪ ಏನ ಎರಡು ಕೂಡಿ ತೋರ್ಲಕತ್ತು ಅಂದ್ರೆ ವಿಶಿಷ್ಟ ಆಯ್ತು ಎರಡು ಕೂಡಿ ತೋರ್ಲಕತ್ತು ಅಂದ್ರೆ ಏನಾಯ್ತು ವಿಶಿಷ್ಟ ಅನಿಸ್ಕೊತು ಆಗ ಈ ದೇಹವೇ ನಾನು ಕುಳ್ಳ ನಾನು ಉದ್ದ ನಾನು ದಪ್ಪ ಹೀಗೆ ಏನಲ್ಲ ಆ ದೇಹದ ಮೇಲೆ ಕೂತು ಎಲ್ಲ ನಾನು ಅನ್ನುವಂಥದ್ದು ಇದರಲ್ಲಿ ಕೂತು ಆತ್ಮದು ಕುಳ್ಳ ದಪ್ಪ ಉದ್ದ ಗಿಡ್ಡ ಹೊರಗೆ ಬೆಳಗ್ಗೆ ಅಂತ ಇದು ಹೋಗಿ ಕೂತು ಹೀಗೆ ಕೂಡುವುದರಿಂದ ಯಾಕೆ ಕುಂತು ಅಂದ್ರೆ ಸಂಬಂಧ ಮಾಡಿದ ಸಂಬಂಧ ಮಾಡುವುದರಿಂದ ಇಷ್ಟೆಲ್ಲ ಆಗ್ಯದ ಅದಕ್ಕೆ ಇಲ್ಲಿ ನಿಮಿತ್ತ ಸಿದ್ಧಾಂತ ಹೇಳ್ತೀನಿ ಸಿದ್ಧಾಂತ ಸ್ವಲ್ಪ ನೋಡ್ಕೊಳ್ಳಿ ಈಗ ಆ ಬ್ರಾಹ್ಮಣನಾಗಿದ್ದು ಅಂದ್ರೆ ಆತ್ಮನು ತಾನಿದ್ದು ಹರಿಯಕ್ಕೆ ಹೋದೆ ಅಂದ್ರೆ ನಾನು ಆತ್ಮ ಆಗಿದ್ದು ನಾನು ಕಲ್ಲಪ್ಪ ನಾನು ಮಲ್ಲಪ್ಪ ಅಂತ ಈಗ ಯಾಕಂತೀಯಪ್ಪ ಮತ್ತು ನಾನು ಊಟ ನಾನು ಸೊಕ್ಕಿನಿ ನಾನು ಸೊರಗಿನಿ ನಾನು ಗೆದ್ದಿದ್ದೀನಿ ನಾನು ಕರಗಿದ್ದೀನಿ ನಾನು ಜಾರಿಗಿದ್ದೀನಿ ಯಾಕೆ ಅಲ್ಲ ಕಟ್ಟಿಯಪ್ಪ ಯಾಕೆ ಅಲ್ಲ ಕಟ್ಟಿದ ಅಂತಂದ್ರ ಆ ಶೀತಲದೊಡನೆ ಇದ್ರ ಸಂಬಂಧ ಆಗುವುದರಿಂದ ಮತ್ತೆ ಯಾಕೆಲ್ಲ ಕಟ್ಟಿದ ಇನ್ನೊಂದು ಮಾತ ಅದು ದೇಹಾದಿ ಪ್ರಪಂಚಕ್ಕೆ ಬೆಂಕಿ ಅಂತ ನೋಡಿದ್ವಿ ಆತ್ಮನಿಗೂ ಅರಿಯಲಾತಕ್ಕೆ ಹೋಗಿ ಭೂತ ಪಂಚಕ ದೇಹಕ್ಕೆ ನೆಚ್ಚಿ ಆ ಪಂಚ ಮಹಾಭೂತಗಳಿಂದ ನಿರ್ಮಿತವಾದಂತಹ ಈ ದೇಹಕ್ಕೆ ಮೆಚ್ಚಿ ಅಂದ್ರೇನು ಇದೇ ನಾನಂತ ತಿಳಿದು ಇದು ತಿಳಿಬೇಕಾಗಿತ್ತಂದ್ರೆ ಏನಾಗ್ಯದ ಅವನಿಗೆ ಭ್ರಾಂತಿ ಆಗ್ಯದ ತಾನಲ್ಲದ ವಸ್ತು ತಾನು ಅಂತಂದ್ರೆ ಏನಾಯ್ತು ಭ್ರಾಂತಿ ಆಯ್ತು ಈ ಭ್ರಾಂತಿಗೆ ಕಾರಣ ಏನು ಅಂದ್ರ ನನ್ನ ಅಜ್ಞಾನ ಹಾಗಾಗಿ ಇಲ್ಲಿ ಈ ಬ್ರಾಹ್ಮಣನಿಗೆ ತಾನು ಬ್ರಾಹ್ಮಣನಾಗಿದ್ದು ತಾನು ಶೂದ್ರ ಕ್ಷತ್ರಿಯ ವೈಶ್ಯ ಅಂತ ಅಲ್ಲಿ ಕಟ್ಟಾನಲ್ಲ ಇದಕ್ಕೆ ಕಾರಣ ಏನಾಯ್ತು ಆ ಗಾಂಜಾ ಸೇರಿದ್ರಿಂದ ಹಾಗಾಯ್ತು
ರಾಜ್ಯದ ಪ್ರಭಾವ ಹೋಗ್ಬಿಡ್ತು, ಅದು ಇಳಿದ್ಬಿಡ್ತು. ಓದೋದ್ರಿಂದ ಮತ್ತೆ ಏನಾದ ತನ್ನ ಮೂಲ ಸ್ವರೂಪ ಏನಿತ್ತು ಅದನ್ನ ಹೇಳಕ್ ನಾ ಬ್ರಾಹ್ಮಣ ಇದ್ದೇನೆ, ಈಗ ನೀ ಶೂದ್ರ ಇದ್ದೀರಿ, ನಾನೇ ಶೂದ್ರ ಆಗ್ತೀರಪ್ಪ, ನಾನು ಬ್ರಾಹ್ಮಣ ಇದ್ದೀನಿ ಅಲ್ಲಿ ಕಷ್ಟ. ಎಲ್ಲಿ ಪವಿತ್ರವಾಗಿ ಆ ನಶ ಅನ್ನುವಂಥದ್ದು ಇತ್ತು ಅಲ್ಲಿ ಪವಿತ್ರವಾಗಿ ಅಂತಿದ್ದ. ಇನ್ನು ಇಲ್ಲಿ ಸ್ವಲ್ಪ ನಾವು ವಿಚಾರ ಮಾಡೋಣ, ಬ್ರಾಹ್ಮಣ ಅಂದ್ರೆ ಯಾರು, ಆ ನಶ ಅಂದ್ರೆ ಏನು, ಆ ಮೊಸರು ತುಪ್ಪ ಅಂದ್ರೆ ಏನು, ಅದನ್ನು ಕೊಟ್ಟವು ಯಾರು. ಈಗ ಇವರು ಬೇರೆ ಬೇರೆ ಅರ್ಥಗಳು ಸಿದ್ಧಾಂತದಲ್ಲಿ ಬೇರೆ ಬೇರೆ ಅರ್ಥಗಳು ಅದನ್ನ ನಾವು ತಿಳ್ಕೊಂಡೇವಂತಂದ್ರೆ ಈ ದೃಷ್ಟಾಂತದ್ದು ಅರ್ಥ ಏನದಪ್ಪ, ಇದರ ತಾತ್ಪರ್ಯ ಏನದ ಅನ್ನೋದು ತಿಳಿತು. ಇಲ್ಲಿ ಬ್ರಾಹ್ಮಣ ಅದು ಅಂದ್ರೇನೆ ಅವ ಜೀವಾತ್ಮ. ಇಲ್ಲಿ ಬ್ರಾಹ್ಮಣ ಅಂದ್ರೆ ಏನು, ಜೀವಾತ್ಮ. ಜೀವ ಜೀವ ಅಂದ್ರೇನು, ಅಂತಃಕರಣ ವಿಶೇಷವಾದಂತ ಚೇತನ. ಯಾಕಂದ್ರೆ ನಾನು ವಿಸ್ತಾರವಾಗಿ ಅಂತಃಕರಣ ವಿಶಿಷ್ಟ ಮಾಯಾ ವಿಶಿಷ್ಟ ಯಾಕೆ ಹೇಳ್ಕೊಂಡು ಬಂದಿರಂದ್ರ, ನಿಮ್ಗೆ ನಾವು ಏನು ಶಬ್ದ ಪ್ರಯೋಗ ಮಾಡ್ತೇವೆ ನಿಮ್ಗೆ ನಾವು ತಂದು ಕೂಡಲೇ ಅದಕ್ಕೆ ಅವನ್ನ ಬಂದಾಗಿರ್ಬೇಕು. ಅಂತಃಕರಣ ವಿಶಿಷ್ಟ ಅಥವಾ ಬರೀ ವಿಶೇಷ ಅತ್ಯಂತ ಅಂದಾಜ ಜೀವಪ್ಪ ಅಂತ ನಿಮ್ಗೆ ಮತ್ತೆ ಅದು ಜ್ಞಾನಕ್ಕೆ ಬರಬೇಕು ಅಥವಾ ನಗರಿ ಬರಬೇಕು. ಈ ಅಂತಃಕರಣ ವಿಶೇಷವಾದಂತಹ ಏನು ಜೀವಾತ್ಮ ಅದನ್ನಲ್ಲ, ಈಗ ಏನದ ಆ ಬ್ರಾಹ್ಮಣ ಅನ್ನುವಂಥದ್ದೇ ಆತ್ಮ, ಇದು ಆತ್ಮ. ಈಗ ಏನಾಗದ ಇವ ಅಂತಃಕರಣ ವಿಶೇಷ ಯಾಕಾದ, ಯಾಕಾದ್ರೆ ಆ ಪ್ರಾಣ ಅನ್ನುವಂಥದ್ದು ಸೇರ್ಕೊಂಡು ನೋಡ, ಅಥವಾ ಆ ಗಾಂಜಾ ಸೇದನ ಅಥವಾ ಗಾಂಜಾ ತಿಂದನ, ಅದು ತಿನ್ನೋದ್ರಲ್ಲಿ ಏನಾಗ್ಬಿಡ್ತು, ಅವನಿಗೆ ನಾನು ಬ್ರಾಹ್ಮಣ ಅನ್ನೋದು ನೆನಪಾಡ್ಬಿಡ್ತು, ಆತ್ಮ ನಾ ಇದ್ದೀನಿ ಅನ್ನೋದು ನೆನಪಾಡ್ತು. ಬ್ರಾಹ್ಮಣ ಅಂದ್ರೆ ಆತ್ಮ, ಆ ಆತ್ಮ ನಾನು ಇದ್ದಿದ್ದಾಗಿ ನಾ ಜೀವ ಅಂತ ಏಕತ್ತೇನಿಲ್ಲ. ಆ ಜೀವ ಅನ್ನೋದೇ ಏನಲ್ಲಿ ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ ಅಂತ ಇದೆ. ಇದನ್ನು ಮಾಡಿದ ಯಾವುದು ಗಾಂಜಾ. ಆ ಗಾಂಜಾ ಅಂತ ಅಂದ್ರೆ ಏನು, ಆ ಗಾಂಜಾ ಅಂದ್ರೆ ಏನು, ಆ ಗಾಂಜಾ ಅಂದ್ರೆ ಅಜ್ಞಾನ. ಗಾಂಜಾ ಅಂದ್ರೆ ಏನು, ಅಜ್ಞಾನ. ಆ ಅಜ್ಞಾನದ ಕಾರ್ಯ ಏನು. ಈಗ ಮಾಯೆಗೆ 3 ಹೆಸರುಗಳು, ಮಾಯಾ, ಅವಿದ್ಯ, ಅಜ್ಞಾನ. ಸ್ವಲ್ಪ ಚೆನ್ನಾಗಿ ಅಂತ ಲಕ್ಷ್ಯ ಕೊಟ್ಟು ಕೇಳಬೇಕು, ಅದನ್ನು ನೆನಪಿಡ್ಕೋಬೇಕು. ಒಂದೇ ವಸ್ತುವಿಗೆ 3 ಹೆಸರು, ಒಂದೇ ಪದಾರ್ಥಕ್ಕೆ 3 ಹೆಸರು. ಆ 3 ಹೆಸರುಗಳು ಆಯಾ ಕರ್ಮಗಳ ಮೇಲಿಂದ ಅವು ಬಂದವು. ಮಾಯಾ ಅಂದ್ರೆ ಏನು, ಮಾಯಾ ಅಂದ್ರೆ ಏನು ಅಂದ್ರ ಸರ್ವಸಾಮಾನ್ಯ ಆ ಜೀವರುಗಳಿಗೆ ಯಾವ ಕಾರ್ಯವು ಅಸಾಧ್ಯವೋ ಅಂತ ಕಾರ್ಯವನ್ನು ಮಾಡಿ ತೋರಿಸ್ತದಂತ ತಿಳ್ಕೊಂಡು ಅದಕ್ಕೆ ಮಾಯ ಅಂತ. ಅದಕ್ಕೆ ಸಂಸ್ಕೃತ ಅಘಟಿತ ಘಟನಾ ವಿಶೇಷ ಮಾಯ ಅನ್ನೋದು. ಅದು ಅಘಟಿತವಾದಂಥದ್ದು ಆಗಿರಬಾರದು, ಎಂದು ಸಂಭವಿಸಿರಬಾರದು. ಅಂಥದ್ದು ಸಂಭವಿಸದ ಅಂತ ಹೇಳಿ ಇವರಿಗೆ ಮನದಟ್ಟು ಮಾಡಿ ಕೊಡ್ತದೆ. ಅದು ಹಾಗೇ ಇಲ್ಲ, ಆಗ್ಯದ ಅಂತ ಹೇಳಿ ಆ ಯುಕ್ತಿಗಳಿಂದ ಏರ್ಪಟ್ಟಂದ್ರೆ ಅದು ತಿಳಿಸಿಕೊಡ್ತಿತ್ತು, ಅದು ಮಾಡಿ ತೋರಿಸ್ತಿತ್ತು ಅಂದ್ರೆ ಅದಕ್ಕೆ ಮಾಯ ಅನ್ನೋದು. ಅದು ಎಲ್ಲರಿಗೂ ಸಾಧ್ಯ ಆಗುದಿಲ್ಲ. ಅದಕ್ಕೆ ಮಾಯ ಅಂತ ಏನು ಅನಿಸ್ಬೇಕು, ಈ ಜಗತ್ತನ್ನ ಇಲ್ಲ ಕರೆ ಇಲ್ಲ, ಯಾವ ಮಾತ ಮಾಯ, ಯಾವುದು ಇಲ್ಲವೇ ಇಲ್ಲವೋ ಅದಕ್ಕೆ ಮಾಯ ಅನ್ನೋದು. ಅದು ತಾನು ಇಲ್ಲದಿದ್ದಾಗ ಕೂಡ ಇದ್ದದಂತೆ ಈ ಜಗತ್ತನ್ನು ತನ್ನ ಕಾರ್ಯವಾದಂತ ಜಗತ್ತನ್ನು ಮಾಡಿ ತೋರಿಸೋದು. ಇದು ಎಲ್ಲರಿಗೆ ಆಗ್ಲಿಕ್ಕೆ ಸಾಧ್ಯ, ಜಗತ್ತನ್ನು ಮಾಡಿ ತೋರಿಸೋದು. ಅದು ಅಘಟಿತ ಘಟನೆ. ಅಂಥದನ್ನ ಏನು ಮಾಡಿ ತೋರಿಸೋದ ಅದಕ್ಕೆ ತೋರಿಸ್ತಿತ್ತು ಅಂದ್ರೆ ಅದು ಮಾಯಾ ಅನ್ನೋದಕ್ಕಂತ. ಮತ್ತೇನಂದ್ರೆ ಎರಡನೇದು ಅವಿದ್ಯೆ ಅಂತ ಅದಕ್ಕೆ ಹೆಸರು. ಅವಿದ್ಯೆ ಅಂದ್ರೇನು, ವಿದ್ಯೆಯಿಂದ ಅಂದ್ರೆ ಜ್ಞಾನದಿಂದ ಯಾವುದು ಪಾದ ಆಗ್ತದೆ, ಇಲ್ಲದಂತೆ ಆಗ್ತದೆ. ಅವಾಗ ಅದೇ ಮಾಯಕ ಅವಿದ್ಯೆ ಅಂತ ಹೆಸರು ಬಂತು.
ಹೆಸರು. ಅಜ್ಞಾನ ಅಜ್ಞಾನ ಅಂತ ಎದಕ್ಕೆ ಅನ್ನಬೇಕು? ಚಂದ್ರೋದಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡ್ಬಂದ. ಅಜ್ಞಾನದ ಸ್ವರೂಪ, ಅಜ್ಞಾನದ ಸ್ವರೂಪ ಏನದ? ನಹಿ ಜಾನತಾಹು ವಿಶ್ವ ವ್ಯವಹಾರಕ ಹೇತು. ನಹಿ ಜಾನತಾ ಹೂ ಈ ಶಬ್ದ ಪ್ರಯೋಗ, ನಹಿ ಜಾನತಾ ಹೂ ಈ ಮೂರು ಶಬ್ದಗಳ ಪ್ರಯೋಗ ಏನಿದೆ ಇದು ವ್ಯವಹಾರ ಆಗ್ಯದ. ಯಾಕೆ ಶಬ್ದ ಪ್ರಯೋಗಕ್ಕೂ ವ್ಯವಹಾರಕ್ಕಾಗಿಯೇ ಹೇಳ್ಕೊಂಡು ಬಂದಿಲ್ಲ. ಮತ್ತೆ ವ್ಯವಹಾರ ಯಾರು ಇರಬೇಕು, ವ್ಯಾಪಾರ ಯಾರು ಇರಬೇಕು, ಅದನ್ನು ಲಕ್ಷ್ಯದಲ್ಲಿ ಇಡಬೇಕು. ಈ ನಹಿ ಜಾನತಾ ಹೂ ಅನ್ನುವಂತ ಈ ಮೂರು ಪದಗಳ ಏನು ವ್ಯವಹಾರ ಆಗ್ಯದ, ಈ ವ್ಯವಹಾರಕ್ಕೆ ಹೇತು ಏನದರಿ? ಈಗ ಆಗ್ಬೇಕಾದ್ರೆ ಕಾರಣ ಏನದ? ಆ ಕಾರಣ ಯಾವುದಂದ್ರೆ ನೋಡ್ರಿ, ಆವರಣ ಅವರ ವಿಕ್ಷೇಪ ಶಕ್ತಿವಾಲ ಅನಾದಿ ಭಾವರೂಪ ಅಜ್ಞಾನ. ಇದು ಹೆಂಗ? ನಾನು ತಿಳಿಯುವುದಿಲ್ಲ, ನಾನು ತಿಳಿಯುವುದಿಲ್ಲ ಅನ್ನುವಂತ ಈ ವ್ಯವಹಾರ ಆಗ್ಲಿಕ್ಕೆ ಕಾರಣ ಯಾವುದು ಮುಖ್ಯ ಅಂದ್ರೆ ಅದಕ್ಕೆ ಕಾರಣ ಹೇಳ್ಕೊಂಡ್ಬಂದ್ರು. ಯಾವ ಕಾರಣ ಅದು ಅಂದ್ರ ಆವರಣ ಮತ್ತು ವಿಕ್ಷೇಪ ಶಕ್ತಿಯಿಂದ ಕೂಡಿಕೊಂಡಂತಹ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಇವೆರಡು ಶಕ್ತಿ ಅದಾವ. ಆ ಶಕ್ತಿಯನ್ನು ಕೂಡಿಕೊಂಡಂಥದ್ದು ಏನು ಅದಲ್ಲ. ಮತ್ತು ಆ ಶಕ್ತಿ ಎಲ್ಲಿಂದದ? ಅನಾದಿ ಅದ. ಅದು ಅನಾದಿ, ಅದು ಅಂದಿಂದು ಹಿಂದಿಂದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರ ಉತ್ಪತ್ತಿಯನ್ನು ಹೇಳಲಿಕ್ಕೆ ಬರುವುದಿಲ್ಲ. ಇಂಥ ಸಮಯದಲ್ಲಿ ಇಂತಿಷ್ಟು ವರ್ಷಗಳ ಪೂರ್ವದಲ್ಲೇ ಅದು ಉಟ್ಕೊಂಡು ಬಂದವರ ಅಂತ ಹೇಳಿಕ್ ಬರುವುದಿಲ್ಲ. ಅಂಥದಕ್ಕೆ ಅನಾದಿ ಅನ್ನಬೇಕು. ಆ ಅನಾದಿ ಅದ ಮತ್ತೆ ಯಾರದು? ಭಾವರೂಪದ. ಈ ಅನಾದಿ ಭಾವರೂಪ ಇವನು ಸ್ವಲ್ಪ ತಿಳ್ಕೋಬೇಕು. ಯಾವಾಗ ಹುಟ್ಟಿಲ್ಲ ಅದಕ್ಕೆ ಅನಾದಿ ಅನ್ನಬೇಕು. ಯಾವಾಗ ಹುಟ್ಟೇ ಇಲ್ಲ ಅದಕ್ಕೆ ಏನಾಗಬೇಕು? ಅನಾದಿ ಅನ್ನಬೇಕು. ಆದಿ, ಆದಿ ಅಂದ್ರೆ ಹುಟ್ಟು. ಆ ಯಾವಾಗ ಹುಟ್ಟೇ ಇಲ್ಲ ಅದಕ್ಕೆ ಅನಾದಿ ಅನ್ನಬೇಕು. ಅಲ್ಲಿ ಹುಟ್ಟೇ ಇಲ್ಲ ಅಂದ ಬಳಿಕ ಅದಕ್ಕೆ ಸ್ವರೂಪ ಇರುವುದಿಲ್ಲ. ನಾನು ಬಂಜಿ ಮಗ, ಬಂಜಿ ಮಗ ಅನ್ನುವುದು ಬರೀ ಕೇವಲ ಶಬ್ದ ಮಾತ್ರ ಅದ. ಆ ಬಂಜಿ ಅಂದ್ರೆ ಹೆಸರೇ ಇಲ್ಲ, ಹೆಸರೇ ಇಲ್ಲ, ಹುಟ್ಟಿಲ್ಲ. ಆ ಹುಟ್ಟಿಲ್ಲ ಅಂದ ಬಳಿಕ ಆ ವಸ್ತು ಹುಟ್ಟದೆ ಇರತಕ್ಕಂಥ ವಸ್ತು ಅಂತ ತೋರಿಸ್ತದಲ್ರಿ? ತೋರುವುದಿಲ್ಲ. ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಆಕಾರ ಇಲ್ಲ ಅಂದ ಬಳಿಕ ಅದಕ್ಕೆ ಏನಬೇಕು? ಹುಟ್ಟಿല്ലാದ ವಿಷಯಕ್ಕೆ ಅದಕ್ಕೆ ಅನಾದಿ ಅಂದೇವಲ್ಲ, ಅದು ಸ್ವರೂಪ ಏನದ. ಆದ್ರೆ ಇದು ಹೇಳದ ಅನಾದಿ ಹೆಚ್ಚು ಸ್ವರೂಪವಾನದ. ಅನಾದಿನೂ ಅದ, ಹುಟ್ಟಿಲ್ಲ, ಆದ್ರೆ ಪೂರ್ಣಕತೆ. ಇಂಥದ ಒಂದು ಶಕ್ತಿ ಒಳಗೊಂಡು ಯಾವಾಗದ ಅದಕ್ಕೆ ಅಜ್ಞಾನ, ಅಜ್ಞಾನ ಅನ್ನಬೇಕು. ಅದು ಏನು ಅನ್ಬೇಕು? ಅದಕ್ಕೆ ಅಜ್ಞಾನ ಅನ್ನಬೇಕು. ಈ ಅಜ್ಞಾನದ್ದು ಎರಡು ಶಕ್ತಿ ಅದಾವ. ಯಾವ ಶಕ್ತಿ ಅದು? ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ ಅಂತ ಬರ್ತದ. ಆವರಣ, ಆವರಣ ಅಂದ್ರೆ ಅದಕ್ಕಿಂತ ಸ್ವಲ್ಪ ಲಕ್ಷಣ. ಆವರಣ ಅಂದ್ರೆ ಪೂರ್ಣಗೊಳ್ಳುವಂತೆ ಮಾಡುವುದು. ಯಾವುದೇ ಒಂದು ವಸ್ತು ಅದ ಅದ್ರ ಮೇಲೆ ಒಂದು ಏನಾದ್ರೆ ಬಟ್ಟೆ ಹಾಕಿ ಬಿಟ್ಟೇವಲ್ಲ, ಆ ಬಟ್ಟೆ ಕೆಳಗಡೆ ಯಾವ ವಸ್ತು ಅದ ಅನ್ನೋದು ತಿಳಿಯುವುದಿಲ್ಲ. ಮತ್ತೆ ಏನ್ ತಿಳಿತದ? ಆ ಬಟ್ಟೆ ಕಾಣಿಸ್ತದ, ಆ ಬಟ್ಟೆ ಆ ಬಟ್ಟೆಗೆ ಕಾಣಿಸ್ತದ, ಆ ವಸ್ತು ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ? ಅದು ಆವರಣ ಮಾಡೋದು ಬಟ್ಟೆ. ಆ ಆವರಣ ಮಾಡೋದ್ರಿಂದ ಆ ಬಟ್ಟೆಗೆ ತೋರಿಸೋದನ್ನ ಆ ಬಟ್ಟೆ ಕೆಳಗಡೆ ಇರುವಂತಹ ವಸ್ತು ತೋರುವುದಿಲ್ಲ. ವಸ್ತು ಏನೇನು? ವಸ್ತು ಅದ, ಆದರೆ ಯಾಕೆ ತೋರಲು? ಅದ್ರ ಮೇಲೆ ಆವರಣ ಇದ್ದದ್ರಿಂದ ತೋರುವುದಿಲ್ಲ. ಇಂಥದೊಂದು ಶಕ್ತಿ ಆ ಅಜ್ಞಾನದಲ್ಲಿ ಅದ. ಏನು? ಆವರಣ ಮಾಡುವುದು ಅಂದ್ರೆ ಇದ್ದ ವಸ್ತುವನ್ನ ತೋರುವಂತೆ ಮಾಡುವುದು ಒಂದು ಶಕ್ತಿ. ಇದು ಎರಡನೇ ಶಕ್ತಿ ಯಾವುದದ? ವಿಕ್ಷೇಪ ಶಕ್ತಿ ಅಂತಾರ. ವಿಕ್ಷೇಪ ಶಕ್ತಿ ಅಂದ್ರೆ ಏನು? ಇಲ್ಲದನ್ನು ಮಾಡಿ ತೋರಿಸುವುದು ಅಂದ್ರೆ ಕಾರ್ಯ ಮಾಡುವುದು. ವಿಕ್ಷೇಪ ನಾಮ ಚಂಚಲತಾತ, ಚಂಚಲತ್ವ ಒಂದು ಕ್ರಿಯೆ ಆಯ್ತು. ಏನು? ಇಲ್ಲದನ್ನು ಮಾಡಿ ತೋರಿಸ್ತು ನೋಡ್ರ. ಇಲ್ಲದನ್ನು ಮಾಡಿ ತೋರಿಸೋದಕ್ಕೆ ವಿಕ್ಷೇಪ ಶಕ್ತಿ ಅಂತಾರೆ. ಹೇಗ ಅಂದ್ರೆ ನಿಮ್ಗೆ ದೃಷ್ಟಾಂತ ಶಾಸ್ತ್ರದಲ್ಲಿ ಮೇಲಿಂದ ಮೇಲೆ ಬರುವುದು ಹೇಗ? ಹಗ್ಗವನ್ನು ಮುಚ್ಚದ, ಈ ಆವರಣ ಮಾಡಿದ ಯಾವುದು? ಅಜ್ಞಾನ. ಹಗ್ಗಕ್ಕೆ ತೋರುವುದಕ್ಕೆ ಮಾಡ್ಯದ ಒಂದು ಆವರಣ ಶಕ್ತಿ ಆಯ್ತದ. ಆ ಅಜ್ಞಾನದ್ದು ಆವರಣ ಶಕ್ತಿ ಯಾವ್ದು ಮಾಡ್ತು? ಹಗ್ಗವನ್ನು ತೋರುವುದಂತೆ ಮಾಡಿ.
ತೋರ್ಲಿಕ್ಕತ್ತದ. ಈಗ ಇರುವುದು ಒಂದಿರ್ಬೋದು ಶಕ್ತಿಗೆ, ಅದಕ್ಕೆ ಏನಿರ್ಬೇಕು, ಅದಕ್ಕೆ ಅಜ್ಞಾನ ಅನ್ಬೇಕು. ಇಲ್ಲಿ ಈ ಭಾಂಗ ಅನ್ನುವಂಥದ್ದು ಏನದ? ಭಾಂಗ ಅಂದ್ರೆ ಗಾಂಜ, ಅದು ಅಜ್ಞಾನ ಅಂತ ತಿಳ್ಕೋಬೇಕು. ಈ ಅಜ್ಞಾನ ಏನು ಮಾಡ್ಯಾದ್ರಿ ಈಗ್ರಿ? ಆ ಬ್ರಾಹ್ಮಣ, ಆ ಆತ್ಮ ಸ್ವರೂಪವಾದಂತ ಆ ಬ್ರಾಹ್ಮಣ, ಆತ್ಮ ಇರ್ಲಿಕ್ಕಾಗೇನು ಬ್ರಾಹ್ಮಣ ಅನ್ನೋದು ಮರೆಸಿಬಿಟ್ಟು ಏನ್ ಮಾಡ್ತು, ಆವರಣ ಮಾಡಿದ ಮತ್ತೆ ವಿಕ್ಷೇಪ ಏನು? ವಿಕ್ಷೇಪ ಏನಿಲ್ಲಿ ನಾವು ಮಾಡಿ ತೋರಿಸ್ಕೊಳ್ಳ. ಇಲ್ಲಿ ಏನು? ಇಲ್ಲಿ ಏನಂದ್ರ ನಾನು ಬ್ರಾಹ್ಮಣ ಇದ್ರು ಕೂಡ ನಾ ಕ್ಷತ್ರಿಯ, ನಾ ವೈಶ್ಯ, ನಾ ಶೂದ್ರ ಲೆಕ್ಕತ್ತೆ ನೋಡ್ರಿ, ಇದು ವಿಕ್ಷೇಪ. ಇದನ್ನ ಇಲ್ಲಿ ಏನು ಮಾಡಿ ತೋರಿಸೋದಕ್ಕ ಏನಂದಿರೋದು? ಆ ಗಾಂಜಾನೆ ಮಾಡಿ ತೋರಿಸೋದಂದ್ರ ಆ ಗಾಂಜಾ ಏನಾಯ್ತು? ಅಜ್ಞಾನ. ಬ್ರಾಹ್ಮಣ ಏನು? ಆತ್ಮಸ್ವರೂಪ. ಆ ಆತ್ಮಸ್ವರೂಪನಾಗಿ ಇದ್ದಾಗ ಯಾರು ಕೂಡ ಆತ್ಮನು ತಾನಿದ್ರೂ ಕೂಡ ನಮ್ಮ ತಿಳಿಲಾರ್ದಂಗೆ ಮಾಡ್ತು. ಯಾಕೆ ಮಾಡ್ತು? ಈ ಅಜ್ಞಾನ ಅನ್ನುವಂಥದ್ದು ಆವರಣ ಮಾಡೋದ್ರಿಂದ ತಿಳಿಯುತ್ತೆ ಮಾಡ್ತು. ಇನ್ನು ಮತ್ತೊಬ್ಬ ಬಂದಲ್ಲ, ಹಿತೈಷಿ ಆಪ್ತ ಪುರುಷ, ಅವ ಬಂದಲ್ಲ, ಅಪ್ಪ ಇವನಿಗೆ ತಿಳಿಯಲ್ದು. ಬ್ರಾಹ್ಮಣನಾಗಿದ್ದುಕೊಂಡು ನಾ ಶೂದ್ರ ಕ್ಷತ್ರಿಯ ಅಂತ ಅಲ್ಲಿ ಕತ್ತೆ ನಂದು ಬಳಕ ಇವನಲ್ಲಿ ಯಾಕೆ ಇಲ್ಲದಂದ್ರೆ ಇವನಿಗೆ ಅಜ್ಞಾನ ಆಗ್ಯದ, ತನ್ನ ಸ್ವರೂಪದ ಅಜ್ಞಾನ ಅದ. ಬ್ರಾಹ್ಮಣ ಅನ್ನುವಂಥದ್ದು ಅಜ್ಞಾನ ಅದ. ಯಾಕ ಅದ ಅಂದ್ರ ಅವ ಗಾಂಜಾ ಸೇದನ್. ಅದನ್ನ ಆ ಗಾಂಜಾದ ನಶ ಎಲ್ಲಿತನ ಅದ, ಅಲ್ಲಿ ತನ ಇವನಿಗೆ ಏನಾಗುವುದಿಲ್ಲ, ನಮ್ಮ ಸ್ವರೂಪದ ಜ್ಞಾನ ಆಗುವುದಿಲ್ಲ ಅನ್ನುವಂತ ಮನೋಭಾವನೆಯನ್ನು ಇಟ್ಟುಕೊಂಡು ಆ ಆತ್ಮಪುರುಷ ಏನ್ ಮಾಡದ? ಆ ತುಪ್ಪ ಮತ್ತು ಮೊಸರು ಕೂಡಿಸಿ ಕೊಡ್ತಾರೆ. ಇಲ್ಲಿ ಈ ಆತ್ಮಪುರುಷ ಅಂತ ಯಾರಿಗೇನಬೇಕು? ಆ ತುಪ್ಪ ಮೊಸರ ಅಂದರೆ ಏನು? ಆ ಆತ್ಮಪುರುಷ ಅಂದರೆ ಸದ್ಗುರು. ಆತ್ಮಪುರುಷ ಅಂದರೆ ಸದ್ಗುರು. ಈ ಅಜ್ಞ ಜೀವಗಳ ಅಜ್ಞಾನದಿಂದ ಇಂದ ತಾನಲ್ಲದನ್ನು ತಾನಂತ ಕೂಡಲಯ್ಯ ಹಾಗೆ ಕೂಡುವುದರಿಂದ ಏನಾಗ್ಯದ? ಆ ತಾನಲ್ಲದಕ್ಕೆ ಬಂದಂತ ತುಪ್ಪುಗಳು ತನ್ನುವೆ ಅಂತ ಕೂಡಲಲ್ಲ. ಇದನ್ನ ಬಿಡಿಸಬೇಕಾಗಿತ್ತು. ಇದನ್ನ ಬಿಡಿಸದ ಹೊರತು ಅವನಿಗೆ ತಾನು ಸುಖರೂಪನಾಗಿದ್ದು ನಾನು ದುಃಖಿ ಅಂತ ತಿಳ್ಕೊಂಡಿನಿ, ಇದು ನನ್ನ ತಪ್ಪು ಕಲ್ಪನೆ ಅನ್ನುವಂಥದ್ದು ಜ್ಞಾನ ಆಗುವುದಿಲ್ಲ ಅನ್ನುವಂಥದ್ದನ್ನು ತಿಳಿದು ಆ ಸದ್ಗುರು ಅನ್ನುವಂಥ ಆತ್ಮಪುರುಷ ಏನ್ ಮಾಡದ? ಬೋಧನೆಯನ್ನು ತಿಳಿದುಕೊಟ್ಟ. ಆ ಜ್ಞಾನ ಅಂದ್ರೇನೆ, ಬೋಧ ಅಂದ್ರೇನೆ ಈ ತುಪ್ಪ ಮತ್ತು ಮೊಸರ. ಆ ತುಪ್ಪ ಮೊಸರ ಅಂದ್ರೇನು? ಆ ಗುರುಗಳು ಕೊಟ್ಟಂತ ಜ್ಞಾನ. ಯಾವ ಜ್ಞಾನ? ನೀನು ದೇಹ ಅಲ್ಲ, ನೀನು ಇಂದ್ರಿಯ ಅಲ್ಲ, ನೀನು ಅಂತಃಕರಣ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರ ಅಲ್ಲ. ಮತ್ತೆ ನೀ ಏನಿದ್ದಿ? ನೀ ಆತ್ಮಸ್ವರೂಪ ಇದ್ದಿ. ಇವೆಲ್ಲವುಗಳನ್ನು ತಿಳಿಯುವಂತ ತಿಳುವಳಿಕೆ ಇದ್ದಿ. ನೀನು ಶುದ್ಧ ಚೇತನ ಇದ್ದೀಯಪ್ಪ. ಆ ಶುದ್ಧ ಚೇತನ ಅಂದ್ರೆ ಆ ಬ್ರಹ್ಮಸ್ವರೂಪ ಇದೆ. ಏನು? ಆ ಬ್ರಹ್ಮಾಂಡವೇ ಉಪಾಧಿಯಾದಂತಹ ಯಾವ ಚೇತನ ಉಂಟೋ ಆ ಚೇತನಕ್ಕೂ ನಿನಗೂ ಯಾವುದೇ ವ್ಯತ್ಯಾಸ ಇಲ್ಲ. ಈ ಉದಾಹರಣೆ ಮೂಲಕವಾಗಿ ಅವರ ಹೆಸರು ಬೇರೆ ಬೇರೆ ಬಂದವ, ವಿಶೇಷಣ ಮೂಲಕವಾಗಿಯೂ ಹೆಸರು ಬೇರೆ ಬೇರೆ ಬಂದ. ವಿಶೇಷಣ ಮೂಲಕವಾಗಿ ಜೀವ ಶಿವ ಅಂತ ಬಂದ್ರೆ ಉಪಾಧಿ ಮೂಲಕವಾಗಿ ಆತ್ಮ ಮತ್ತು ಹೆಸರು ಇವು ನಾಮ ಮಾತ್ರ ಬೇಡ. ಈ ನಾಮ ಮಾತ್ರ ಬೇಡ ಬರಲಿಕ್ಕೆ ಕಾರಣ ಉಪಾಧಿ ಕೊಡ್ತದ. ಆ ಉಪಾಧಿಯನ್ನು ಬಿಟ್ಟು ನಿಲ್ಲು, ಅದನ್ನು ತೆಗೆದು ನಿಲ್ಲು. ನಿಂತಾಗ ನೀನು ಏನಂತೀವಿ? ಬ್ರಹ್ಮ ಸ್ವರೂಪ ಆಗ್ತೀಯಪ್ಪ ಅಂತ ಈ ತುಪ್ಪ ಮತ್ತು ಮೊಸರು ಅನ್ನುವಂತ ಈ ಜ್ಞಾನ, ಆ ಜ್ಞಾನದ ಬೋಧೆಯನ್ನು ಮಾಡಿದಾಗ ಅವನು ಏನಾಯ್ತು? ಅಜ್ಞಾನದ ವಿರುದ್ಧ
ಅವನಿಗೂ ಯಾವುದೇ ಇಲ್ಲ ಅನ್ನುವಂಥದ್ದು ತಿಳಿದು ಬಂತು. ಈಗ ಇಲ್ಲಿ ಏನ್ ಮಾಡ್ಕೊಂಡು ಬಂದ್ರಪ್ಪ ಅಂದ್ರೆ ಈ ದೃಷ್ಟಾಂತದ್ದು ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ ಮತ್ತೆ ಅನೇಕ ಶಬ್ದಗಳು ಬರ್ತಾವೆ. ಅವರೊಂದು ವ್ಯಾಖ್ಯಾನ ನಾನು ಹೇಳಿಲ್ಲ. ಮತ್ತೆ ಸಮಯ ಸಮಯದ ಅಭಾವದಲ್ಲಿ ಯಾಕಂದ್ರ ಅಪೂರ್ಣ ಸ್ವಲ್ಪ ತಿಳಿದ್ರು ಕೂಡ ಸ್ವಲ್ಪ ಅದರಲ್ಲಿ ತಿಳುವಳಿಕೆಯಲ್ಲಿ ಸ್ವಲ್ಪ ಕಿಂಚಿತ್ ಎಲ್ಲರೂ ಬಾಣ ಬರ್ತಿರ್ತಾವೆ. ಆ ಬಾಧೆಯನ್ನು ಬಿಡಿಸುವುದಕ್ಕೋಸ್ಕರವಾಗಿ ಸ್ವಲ್ಪ ಸಮಯ ಹೋಯ್ತು. ಈಗ ಈ ಕಲ್ಪಿತ ಒಂದು ಶಬ್ದ ಅದ, ಕಲ್ಪಿತ ಅನ್ನುವಂಥದ್ದು ಒಂದು ಶಬ್ದ ಇಲ್ಲಿ ಬಂದದ. ಆನಂತರ ಅಧ್ಯಾಸ ಅನ್ನುವಂಥದ್ದು ಶಬ್ದ ಬಂದದ, ದ್ರಷ್ಟ ಅನ್ನುವಂಥದ್ದೊಂದು ಶಬ್ದ ಬಂದದ, ಸಾಕ್ಷಿ ಅನ್ನುವಂಥದ್ದೊಂದು ಶಬ್ದ ಬಂದದ. ಈ ಶಬ್ದಗಳು ತಾತ್ಪರ್ಯ ಏನು, ಅವುಗಳ ಅರ್ಥ ಯಥಾರ್ಥವಾಗಿ ಏನು ಅಂದ್ರೆ ಅವುಗಳ ವ್ಯಾಖ್ಯೆ ಏನು ಅನ್ನುವಂಥದ್ದನ್ನ ಮತ್ತ ನಾಳಿನ ದಿವಸ ಹೇಳಿ ಆ ಮುಂದಿನ ವಿಷಯ ಏನ್ ಬರ್ತದ ಅಂತ ಹೇಳಿದ್ರೆ ಸ್ವರೂಪ ವಿಸ್ಮರಣ ವಿಷಯ ಸಮಾಜ ದೃಷ್ಟಾಂತ. ಇವನಿಗೆ ಏನಾಯ್ತಪ್ಪ, ಸ್ವರೂಪದ ವಿಸ್ಮರಣೆ ಯಾಕೆ ಆಯ್ತು, ನಾನು ಬ್ರಾಹ್ಮಣ ಇದ್ದೇನೆ ಅನ್ನುವಂಥದ್ದು ವಿಸ್ಮರಣೆ ಯಾಕೆ ಆಯ್ತು ಅನ್ನುವಂಥದ್ದಾಗಿ ಹೇಳಿದವು. ಯಾವುದು ಆ ಗಾಂಜ, ಆ ಗಾಂಜನೇ ಇಷ್ಟೆಲ್ಲ ಮಾಡಿತು. ಆ ಗಾಂಜ ಅಂದರೆ ಅಜ್ಞಾನ. ಆ ಅಜ್ಞಾನ ಎಲ್ಲಿದ್ದನು ಅದ ಅಲ್ಲಿ ತನ ಏನ್ ಮಾಡ್ತಾನ, ತನ್ನ ಸ್ವರೂಪ ತಿಳಿಯದೆ ತಾನಲ್ಲಂತರ ತಾನು ಅಂತ ಅನ್ಕೋತ ಕೂಡುತ್ತಾನೆ. ಯಾವಾಗ ಕಳೆದುಕೊಳ್ತಿರ್ತಾರ ಸದ್ಗುರುಗಳು ಅವನಿಗೆ ಉಪದೇಶ ಬುದ್ಧಿ ಏನ್ ಮಾಡಿದ್ರು, ತುಪ್ಪ ಮತ್ತು ಮೊಸರು ಅನ್ನುವಂಥದ್ದು ಅಲ್ಲಿ ಕೊಟ್ಟು ಅವಾಗ ಅವನಿಗೆ ಏನಾಯ್ತು, ಆ ನಶ ಅಂದರೆ ಅಜ್ಞಾನ ಅನ್ನುವಂಥದ್ದು ನಿವೃತ್ತಿ ಆಯ್ತು, ಅವರ ಸ್ವರೂಪ ತಿಳಿದು ಅಂತ ಈ ದೃಷ್ಟಾಂತದ್ದು ಸಿದ್ಧಾಂತ ಹೇಳ್ಕೊಂಡ್ಬಂದ್ರು. ಇನ್ನು ಮತ್ತೊಂದು ಕೊಡ್ತಾರೆ, ಮತ್ತೊಂದು ದೃಷ್ಟಾಂತದಲ್ಲಿ ಇದೇ ಅಜ್ಞಾನ ಯಾರಾಗ್ಯದ, ಯಾರಿಗಾಗ್ಯದ, ಏನಾಗ್ಯದ ಅದ್ರೇನು ಏನಕ್ಕಂತಂದ್ರೆ ದೃಷ್ಟಾಂತ ಸಿದ್ಧಾಂತಗಳು ಬರ್ತಾವ. ಅದು ಸುಗಮದ, ಆ ಸುಗಮದ ಇನ್ನು ಆ ದೃಷ್ಟಾಂತದ ಸಿದ್ಧಾಂತ ಯಾರು ಮಾಡಬೇಕು ಇಷ್ಟೇ ಆಗಿರೋದ್ರ ಹುಡುಕರ. ಈಗ ಇಲ್ಲಿ ಮತ್ತೆ ನಾಳಿನ ದಿವಸ ಕೆಲವೊಂದು ಅರದ ಏನದಾವ ಅಲ್ಲಿ ಅವು ಹೇಳ್ಕೊಂಡ್ಬಂದು ಯಾವ ಶಬ್ದಗಳ ಅಂತ ಆ ಶಬ್ದಗಳ ವಿಚಾರ ಮಾಡೋಣಂತ. ಅದಾದ ನಂತರ ಶಕ್ಯಾರ್ಥ ಲಕ್ಷಾರ್ಥ ಅಂತ ಬರ್ತಾವ. ಆನಂತರ ಈ ಶಕ್ಯಾರ್ಥ ಲಕ್ಷಾರ್ಥ ಎದಕ್ಕೆ ಬರಬೇಕು, ಶಕ್ಯ ಅರ್ಥ ಯಾವುದು, ಲಕ್ಷ್ಯ ಅರ್ಥ ಯಾವುದು, ಆ ಲಕ್ಷ್ಯ ಅರ್ಥ ಶಕ್ಯ ಅರ್ಥ ತಿಳ್ಕೋಬೇಕಾಗುತ್ತಂದ್ರ ಅವುಗಳ ಲಕ್ಷಣ ಏನು, ಅವುಗಳ ಲಕ್ಷಣ ಏನಂತಂದ್ರೆ ಲಕ್ಷಣ ಅಂತ ಯಾರಕ್ಕಂತಾರೆ ನಮಗೆ ಅದು ತಿಳಿಲ್ಲ. ಆ ಲಕ್ಷಣ ತಿಳಿತಂದ್ರೆ ಆ ಲಕ್ಷ್ಯ ವಸ್ತು ಎಂತದ್ದೇ ಆದಂತ ಹೇಳಲಿಕ್ಕೆ ಬರ್ತದೆ. ನಮಗೆ ಲಕ್ಷಣವೇ ಗೊತ್ತಿಲ್ಲ ಅಂತಂದಾಗ ಅದೇ ವಸ್ತು ಇದು ಅದ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಲಕ್ಷಣ ಗೊತ್ತಿದ್ದು ಅಂದ್ರೆ ಕಲ್ಲಪ್ಪನ ಲಕ್ಷಣ ಗೊತ್ತಿದ್ದು ಅಂದ್ರೆ ಇವ ಕಲ್ಲಪ್ಪನ ಹೇಳ್ತೇವೆ, ಮಲ್ಲಪ್ಪನ ಲಕ್ಷಣ ಗೊತ್ತಿದ್ದು ಅಂದ್ರೆ ಇವು ಮಲ್ಲಪ್ಪನ ಹೇಳ್ತೇವೆ. ಇಬ್ಬರು ಲಕ್ಷಣ ಗೊತ್ತಿತ್ತು ಅಂದ್ರೆ ಇಬ್ಬರು ಲಕ್ಷಣ ಬಗ್ಗೆ ಹವ್ಯ ಇರ್ತಾವೆ. ನಮ್ಮಲ್ಲಿ ಏರ್ಪಡ್ತದೆ, ನಮಗೆ ಹೇಳಿದ್ವು ನಮ್ಮಲ್ಲಿ ಸ್ಕೂಲಲ್ಲಿ ಅರ್ಥ ಇಲ್ಲ. ಅವರು ನಮ್ಮ ಕಲಿತಾರ, ಅವರು ನಮ್ಮ ಪ್ರಾಣ ಹೋಗುತ್ತಾನ, ಈಕೆನೇ ಶೀತ ಈಕೆನೇ ಶೀತ ಅನ್ನೋದು ನಮಗೆ ತಿಳಿಯಲಿಲ್ಲ. ಅವ್ರ ಮೈನಲ್ಲಿ ಕೇಳಬೇಕು. ಯಾಕಂದ್ರೆ ಅವ್ರ ಸಂರಕ್ಷಣ ಇಬ್ಬರಿಗೂ ಒಂದೇ ಲಕ್ಷಣ ಇದೆ. ಒಂದೇ ಲಕ್ಷಣ ಇತ್ತು ಅಂದ್ರೆ ಅಲ್ಲಿ ಏನಾಗ್ತದ, ಕಾರಣಾಗ್ತದೆ. ನಾವು ಅವರಲ್ಲಿ ಇರ್ತಕ್ಕಂಥ ಲಕ್ಷಣ ಒಂದೇ ಇರುವುದಿಲ್ಲ. ಆದ್ರೆ ಆ ಲಕ್ಷಣವನ್ನು ಕಂಡು ಹಿಡಿಯುವಂತ ಬುದ್ಧಿ ನಮ್ಮದಿಲ್ಲ. ಯಾಕೆ ಅದು ಆವರಣ ಬೆಳೆಯೋದು ಬುದ್ಧಿ. ಅವರ ಲಕ್ಷಣವನ್ನು ಸಾಯಿಸಿ ಅವರಿಗೆ ಆಗುವುದು ಸಾಯಿಸಕ್ಕಿಲ್ಲ ಆಗುದಿಲ್ಲ. ಯಾಕಂದ್ರೆ ಯಾವಾಗಲೂ ಅವರು ಸನ್ನಿಧಾನದಲ್ಲಿದ್ದರು, ಯಾವಾಗಲೂ ಬೆಲೆ ಇರುವುದರಿಂದ ಅವರ ಲಕ್ಷಣಗಳು ಯಥಾರ್ಥ ಜ್ಞಾನ ಅವರಿಗೆ ಅದ ಸಾಯಿಸಿ. ಯಾಕಂದ್ರೆ ಅವ್ರ ಸತ್ಯನೂ ನಮ್ಮ ವಿದ್ಯಾರ್ಥಿನಿ ಅವರಿಗೆ ನಿಮಗೆ ಗೊತ್ತೇ ಆಗುದಿಲ್ಲ. ನಿಮ್ಮ ಮಕ್ಕಳು ಏನ್ ಮಜಾ ನನಗೆ ಗೊತ್ತಾದ ಬಿಡಿಲ್ಲ ಏನ್ ಮಾಡ್ತೀವಿ ವ್ಯವಹಾರ ಅಂತ ನಾನು ನಮಗ ಹೇಳ್ಯಾರ ಈಗ ಏನ್ ಮಾಡ್ತೀರಿ ಏನ್ ನಮ್ಗೆ ಶೀತ ಯಾರು ನೋಡ್ರಿ ಯಾವಾಗ ಗೊತ್ತದ ಲಕ್ಷಣಗಳನ್ನು